ಸ್ವಾಮಿಗಳು ಸುಳ್ಳು ಹೇಳ್ತಾ ಇದ್ದಾರೆ ಈ ಪತ್ರ ಇಲ್ಲ, ಸುಳ್ಳು ಹೇಳಂದ್ರೆ ಅವರು ಸ್ಪಷ್ಟವಾಗಿ ಹೊರಗೆ ಬರಲಿ. ಈಗ ಅಲ್ಲ ಸ್ವಾಮೀಜಿಗಳಂತಲ್ಲ, ಯಾರು ಸುಳ್ಳು ಹೇಳ್ತಾ ಇದಾರೆ ಗೊತ್ತಾಗ್ಲಿ. ಅಲ್ಲ ಇಲ್ಲ ಅವ್ರು ಹೇಳ್ತಾ ಇಲ್ಲ, ಎರಡಿದೆ, ದಯವಿಟ್ಟು ಕ್ಷಮಿಸಿ. ಆಘಾತಕರ ಸುದ್ದಿ ಇದೆ ಇಲ್ಲಿ. ಏನ್ ಗೊತ್ತಾ, ಇಲ್ಲಿ ಬರೀತಾ ಇರೋದೇನು ಗೊತ್ತಾ, ಅವರು ಧ್ಯಾನಪೀಠದ ಸೋಶಿಯೋ ಸ್ಪಿರಿಚುವಲ್ ಸರ್ವಿಸ್ ಮಾಡ್ಲಿಕ್ಕೆ ಆ ಮಠವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಅನ್ನೋ ಅಭಿಪ್ರಾಯ ಇದೆ. ಕೊಳದ ಮಠದ ಶಾಂತವೀರ ಸ್ವಾಮಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ನಮಸ್ಕಾರ, ಹೇಳಿ. ಏನು ಸ್ವಾಮೀಜಿಗಳೇ, ಇದು ಬೆಳವಣಿಗೆ ಬಹಳ ಆಶ್ಚರ್ಯಜನಕ ಆಗ್ತಾ ಇದೆ. ವೀರಶೈವ ಪರಂಪರೆಯ ಒಂದು ಮಠಕ್ಕೆ ನಿತ್ಯಾನಂದನನ್ನ ಉತ್ತರಾಧಿಕಾರಿಯಾಗುವಂಥ ಆಹ್ವಾನ ಪೀಠಾಧಿಪತಿಗಳಿಂದಾನೇ ಬಂತಂತೆ. ನಿತ್ಯಾನಂದ ಅದನ್ನು ಎರಡನೇ ಸಲ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಅದು ಒಂದು ವೀರಶೈವ ಸಂಪ್ರದಾಯಕ್ಕೆ ಸೇರಿದ ಒಂದು ಮಠ. ಚಿತ್ರದುರ್ಗ ಬೃಹನ್ ಮಠಕ್ಕೆ ಶಾಖಾ ಮಠ ಎಂಬುದಾಗಿ ಉಲ್ಲೇಖವಿದೆ. ಯಾವುದೇ ಒಂದು ಕ್ರಮವನ್ನು ಆ ಪೀಠಾಧಿಪತಿಗಳು ತೆಗೆದುಕೊಳ್ಳಬೇಕಾದರೆ ಪೂಜ್ಯ ಜಗದ್ಗುರುವರ ಅಪ್ಪಣೆ ಅತ್ಯಗತ್ಯ. ಮತ್ತು ಈಗಿನ ಮಹಾಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾದಂಥ ಪೂಜ್ಯ ಶ್ರೀಗಳವರು ಬಹಳ ಕಷ್ಟಪಟ್ಟು ಆ ಮಠವನ್ನು ಉಳಿಸಿದ್ದಾರೆ. ಸತ್ಸಂಪ್ರದಾಯದಂತೆ ನಡ್ಕೊಂಡು ಹೋಗಲಿಕ್ಕೆ ಭಕ್ತರ ಅಪೇಕ್ಷೆಯಂತೆ ಅಲ್ಲಿ ಎಲ್ಲ ಕಾರ್ಯಗಳನ್ನು ಇತ್ತೀಚೆಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಂದು ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಏಕಾಏಕಿಯಾಗಿ ಇವತ್ತು ಸುದ್ದಿ ಮಾಧ್ಯಮದಲ್ಲಿ ನೋಡಿ ನಾವಂತೂ ಬಹಳ ಚಕಿತವಾಗಿದೆ. ನಿತ್ಯಾನಂದ ಪೀಠಕ್ಕೂ ಮತ್ತು ಆ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೂ ಯಾವ ಸಂಬಂಧವೂ ಇಲ್ಲ. ಮತ್ತು ಆ ಒಂದು ಸಂಪ್ರದಾಯನೇ ಬೇರೆ, ಇವರ ಒಂದು ಸಂಪ್ರದಾಯವೇ ಬೇರೆ. ಶರಣ ಸಂಪ್ರದಾಯಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಆ ಮಠ ಆ ಸಂಪ್ರದಾಯಕ್ಕೆ ಮೀಸಲಾಗಿರತಕ್ಕಂಥದ್ದು ಉಚಿತ. ಈ ರೀತಿ ಇರಬೇಕಾದರೆ ಇವತ್ತು ಸುದ್ದಿ ಮಾಧ್ಯಮದಲ್ಲಿ ಏಕಾಏಕಿಯಾಗಿ ಇವರೊಂದು ಹೇಳಿಕೆ ಮತ್ತು ಅವರೊಂದು ಹೇಳಿಕೆ ಕೊಟ್ಟು ಸಮಾಜದಲ್ಲಿ ಒಂದು ಗೊಂದಲವನ್ನು ಉಂಟು ಮಾಡಿದ್ದಾರೆ. ಆದ್ದರಿಂದ ಇದು ಸತ್ಯಾಸತ್ಯತೆಗಳ ಏನನ್ನುವುದನ್ನು ಹರಿಯಬೇಕಾದರೆ ಕಾದು ನೋಡಬೇಕಾಗಿದೆ ಅಂತ ಇಷ್ಟು ಮಾತ್ರ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ನೀವು ಕಡಾಖಂಡಿತವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ನೀವು ಅತ್ಯಂತ ಏನೇ ಸಮಾಜಕ್ಕೆ ತೊಂದರೆ ಆದಂಥ ಸಂದರ್ಭದಲ್ಲಿ ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ಹೋರಾಟ ಮಾಡುವಂಥ ಸ್ವಾಮೀಜಿ ಏಕಮೇವ ಸ್ವಾಮೀಜಿ ಅಂದ್ರೆ ಕೊಳಲ ಮಠದ ಶ್ರೀಗಳು ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಇದೀನಪ್ಪ, ಇಲ್ಲಿ ದಯಾನಂದ ಸ್ವಾಮಿಗಳು ಇದ್ದಾರೆ. ತಾವು ಸ್ಪಷ್ಟನೆ ಕೊಡಬೇಕು ಇವತ್ತು ಸಮಾಜಕ್ಕೆ. ಈ ರೀತಿ ಒಂದು ವೀರಶೈವ ಸಮಾಜ ಅಂತಲ್ಲ, ಎಲ್ಲ ನಾಳೆ ಇವತ್ತು ಆದ್ರೆ ನಾಳೆ ಇನ್ನೊಂದು ಸಮಾಜಕ್ಕೂ ಆಗುತ್ತೆ. ನಿತ್ಯಾನಂದನ ಇರುವಂತ ಸಂಬಂಧವನ್ನ ತಾವು ಈಗಲೇ ತೊಳಿತೀರೋ ಇಲ್ವೋ ಗೊತ್ತಿಲ್ಲ, ಅದು ನೀವು ಸ್ಪಷ್ಟನೆ ಪಡಬೇಕು. ಒಂದು. ಎರಡನೇದು, ಇಂತಹ ಸಂದರ್ಭದಲ್ಲಿ ತಾವು ಯಾಕೆ ಇನ್ನ ಹೋರಾಟದ ಮುಂಚೂಣಿಯನ್ನು ಒತ್ತಿಲ್ಲ ಅದನ್ನು ಹೇಳ್ಬೇಕು, ಸ್ಪಷ್ಟಪಡಬೇಕು. ತಮ್ಮ ನಿಲುವು ಏನು ಅಂತ ಹೇಳ್ಬೇಕು ಸ್ವಾಮೀಜಿ. ನನ್ನ ಪ್ರಶ್ನೆಗೆ ನೇರ ಉತ್ತರ ಬೇಕು ನನಗೆ. ನೀವು ಬೇರೆ ಎಲ್ಲ ಹೇಳ್ಬೇಡಿ. ನೀವು ನಿತ್ಯಾನಂದನ ಸಂಪರ್ಕನ ಇಟ್ಕೊಳ್ತೀರಾ ಇಲ್ವಾ? ಅಲ್ಲ ಇಲ್ಲ, ಇಲ್ಲಿ ಕೇಳಿ ಹೇಳ್ತೀನಿ. ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ನಾನು ಅದಕ್ಕೆ ಹಿಂಜರಿತಕ್ಕಂಥ ವ್ಯಕ್ತಿ ನಾನಲ್ಲ. ಇವತ್ತು ಆ ನಿತ್ಯಾನಂದ ಸ್ವಾಮೀಜಿ ವೀರಶೈವ ಧರ್ಮದ ಮೇಲೆ ಒಂದು ಪೀಠದ ಮೇಲೆ ಕೈ ಹಾಕಿರೋದನ್ನು ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಮ್ಮದು ಮೊದಲ ಹೋರಾಟಕ್ಕೆ ನಾವು ಪ್ರಪ್ರಥಮವಾಗಿ ಎಲ್ಲರ ಸಹಕಾರವನ್ನು ಪಡೆದು ನಾವು ಮುನ್ನುಗ್ತೀವಿ. ಅವ್ರು ಈಗಲೇ ಅದನ್ನು ಕೈ ಬಿಡಬೇಕು. ಯಾವುದೇ ಮಠಕ್ಕಲ್ಲ, ಅದರಲ್ಲೂ ಕೂಡ ವೀರಶೈವ ಮಠಕ್ಕೆ ಇವತ್ತು ಏನು ಇವತ್ತು ಕೈ ಹಾಕಿದ್ದಾರೆ, ಅವ್ರು ಕೇಳಿದ್ರು ಕೂಡ ನಮ್ಗೆ ಅದು ಬೇಡ ಅನ್ಬೇಕಾಗಿತ್ತು. ಮಹಾಲಿಂಗ ಸ್ವಾಮಿನ ಕರೆಸಿ ಆಮೇಲೆ ನಾವೆಲ್ಲರೂ ಜವಾಬ್ದಾರಿ ನಮ್ದು. ವೀರಶೈವ ಮಹಾಸಭೆಯಿಂದ ಕರೆಸ್ತೀವಿ, ತಾವು ದಯಮಾಡಿ ನೇತೃತ್ವ ವಹಿಸಿ ನಿತ್ಯಾನಂದ ಸ್ವಾಮಿ ಸ್ಟುಡಿಯೋ ಕರ್ಕೊಂಡ್ ಬರ್ಬೇಕು. ಸುವರ್ಣ ನ್ಯೂಸ್ಗೆ, ಸುವರ್ಣ ಸ್ಟುಡಿಯೋಗೆ ನಾವೆಲ್ಲರೂ ಆಮಂತ್ರಣ ಕೊಡೋಣ, ಬಂದೇ ಬರಬೇಕು. ಈ ಎಲ್ಲ ಕಾರಣವನ್ನು ನಾವು ನೋಡಿದಾಗ ಏನನ್ಸುತ್ತೆ, ಅವರಿಬ್ಬರನ್ನು ಒಟ್ಟಿಗೆ ಸೇರಿಸಿ ಕಲಿತಾಗ ಸತ್ಯ ಏನನ್ನೋದು ಜನತೆ ಗೊತ್ತಾಗುತ್ತೆ. ಅದು ಆಗುವ ತನಕ ನಾವು ಶಾಂತಿಯಿಂದ ನಾವು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ತಮ್ಮನ್ನ ಬೆಂಬಲಿಕ್ಕಿದೆ ಅಂತ ಹೇಳಿ ಇರ್ತಕ್ಕಂಥ ವರ್ಚಸ್ನ ಉಪಯೋಗಿಸ್ಕೊಂಡು ಮಾಡಬಾರ್ದಲ್ಲ ಮಠಗಳಲ್ಲಿ ನೀಲಿ ಚಿತ್ರಗಳನ್ನು ತೆಗಿಯೋದು, ಹೆಣ್ಮಕ್ಳಿಗೆಲ್ಲ ಅಸ್ತವ್ಯಸ್ತ ಮಾಡೋದು. ತಾವು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಪೂಜ್ಯರು ಒಂದ್ ನಿಮಿಷ ಇರ್ಬೇಕು. ನಿಮ್ ಶಿಷ್ಯರು ನಾವು ಇದ್ದೀವಿ. ಆಮೇಲೆ ತಡ್ರಿ ಗುರುವೆ, ಒಂದ್ ಮಾತು ತಮ್ಮನ್ನ ಹೇಳ್ಬಿಡ್ತೀನಿ, ತಾವ್ ಮಾತಾಡ್ರಿ, ನಾನು ಹೇಳ್ತೀನಿ ಕೇಳಿ. ಆ ಮಠದಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರದ ಬಗ್ಗೆ ಕೋರ್ಟ್ ಅಲ್ಲಿ ಇದೆ, ನಾನು ಮಾತಾಡಕ್ ಹೋಗಲ್ಲ. ವೀರಶೈವರು ಅಂದ್ರೆ ವಿಶ್ವಧರ್ಮ ಪ್ರೀತಿ ಇರ್ತಕ್ಕಂಥದ್ದು, ಸತ್ಯವಂತರು,
ವೀರಶೈವ ಮಠಾಧೀಶರು ನಮ್ಮ ಮಹಾಭಕ್ತಿವಂತರು, ಬಡ ಜನತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಬಂದಿರತಕ್ಕಂಥದ್ದವರು. ಒಂದು ಅವನು ಸ್ವಾಮೀಜಿ ನಿಮ್ಮ ಪಕ್ಕದಲ್ಲಿ ಧೂಳು ನಿಮ್ಗೆ ನಮಸ್ಕಾರ ಮಾಡೋಕ್ಕೂ ನಿಮ್ಗೆ ಅವನ ಯೋಗ್ಯತೆ ಇಲ್ಲ ಅಂತ ಸ್ವಾಮೀಜಿ ಪಕ್ಕ ತಾವು ನಿಂತ್ಕೊಂಡ್ರೆ ಅವನು ನಿಮ್ಮನ್ನ ನಮ್ಗೆ ಕೊಳದ ಮಟ್ಟ ಅವ್ನು ಮಾಡಿರ್ತಕ್ಕಂಥ ಅವ್ಯವಹಾರ ದಯವಿಟ್ಟು ನಾನು ಈ ಮಾತು ಒಪ್ಪಲ್ಲ. ನೀವು ಅವ್ನ ಪಕ್ಕ ನಿಂತ್ಕೊಳ್ಳೋಕೆ ಅವ್ನ ವೀರಶೈವ ಧರ್ಮ ಮಹಾಪರಂಪರೆ ತಾವು ಹೇಳೋದು ಗೊತ್ತಿದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅವ್ನು ನಿಮ್ಮನ್ನ ಪಕ್ಕದಲ್ಲಿ ಇಟ್ಕೊಂಡು ಅವ್ನು ಮಾಡಬಾರ್ದೆಲ್ಲ ಮಾಡ್ತಾನೆ. ನನ್ಗೆ ಏನ್ ಹೇಳ್ತಾನೆ ಅಂದ್ರೆ ಕೊಳದ ಮಠದ ಬೆಂಬಲ ಇದೆ ಅಂತ ಹೇಳ್ತಾನೆ. ನನ್ನ ಮಾಡೋ ವ್ಯವಹಾರಕ್ಕೆಲ್ಲ ಕೊಳದ ಮಠದ ಸ್ವಾಮೀಜಿ ಅವ್ರ ಬೆಂಬಲ ಇದೆ, ಅವ್ರು ನಮ್ಮ ಅಖಂಡ ಮಠಕ್ಕೆ ಬರ್ತಾ ಇರ್ತಾರೆ ಅಂತ ನಾನು ಹೇಳಿದೆ. ನೋಡ, ಕೊಳದ ಮಠ ಸ್ವಾಮೀಜಿ ವೀರಶೈವರು ಸರ್ವಧರ್ಮ ಮೋಸ ವಂಚನೆ ಗೊತ್ತಾಗದೆ ಅಂತ ಸ್ವಾಮೀಜಿ ಅವ್ರಿಗೆ ನಾವು ಅರಿವು ಮಾಡ್ತೀವಿ ಭಕ್ತರಾಗಿ ಅಂತ ಅವನಿಂದ ಒಂದೊಂದ್ ಕಡೆ ಭಾಷಣ ಮಾಡ್ತಾನೆ. ನಿಮ್ ಮಾತನ್ನೇ ಕ್ಲಿಪ್ ನ ಚೇಂಜ್ ಮಾಡ್ಬಿಟ್ಟು ಇನ್ನೊಂದ್ ತರ ಕೊಳದ ಮಠ ಮಾತಾಡ್ದು ಅಂತ ತೋರಿಸ್ತಾನೆ. ಅಂತ ಕ್ರಿಮಿನಲ್ಸ್ ಅವ್ನು ಮಾಡಬಾರ್ದಂತ ಅವನ ಹತ್ರ ಇರ್ತಕ್ಕ ತಾಂತ್ರಿಕತೆ ನಿಮಗ್ ಗೊತ್ತಿಲ್ಲ. ನಿಮಗ್ ಕೆಟ್ಟ ಹೆಸರು ಬಂದ್ರೆ ನಾವು ಪ್ರಾಣ ತಗೋಬೇಕಲ್ಲ. ಇಂಥ ಕಳ್ಳನ ಜೊತೆ ಇದ್ರಿ ನೀವು ಯಾಕೆ ಬೇಕು ನಿಮ್ಗಿದು? ವೀರಶೈವ ಧರ್ಮ ಎಲ್ಲ ಪ್ರಪಂಚಕ್ಕೆಲ್ಲ ಗೊತ್ತೈತೆ. ನಾವ್ ಯಾಕೆ ಬೇಡ್ಕೋಬೇಕು? ವಿಷ ತಗೋಬೇಕು ನಿಮ್ಮಿಂದ ಸಮಾಜ ಎಲ್ಲ ಜನ ಏನ್ ಹೇಳ್ತಾರೆ? ಸ್ವಾಮೀಜಿ ಭಕ್ತರು ತಪ್ಪು ಇದು. ನೀವು ಅವ್ನು ವಹಿಸ್ಕೊಂಡ್ ಮಾಡ್ಬಿಡಿ. ನೀವು ಒಂದು ಕರೆ ಕೊಡಿ, ನಾಳೆ ಅವ್ನಿಗೆ ಇದು ಮುಖಾಂತರ ಕರೆ ಕೊಡಿ. ನಾನ್ ನಿನ್ ಮಠಕ್ಕೆ ಬರೋದಿಲ್ಲ, ಸವಾಸ ಬೇಡಪ್ಪ, ವೀರಶೈವ ಎಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅಂತ. ದಯವಿಟ್ಟು ನಿಮ್ಮ ಮಠ ಎಂತ ಪರಂಪರೆಗೆ ಆಶ್ರಯ ಕೊಟ್ಟಂತದ್ದು, ಅನ್ನ ಊಟ ದಯವಿಟ್ಟು ಕ್ಷಮಿಸ್ತೀನಿ. ನೀವು ಏನೇ ಹೇಳಿದ್ರು ಗುರುವೆ, ನಾನು ಮಾತಾಡಕ್ ಕೊಡೋದಿಲ್ಲ. ಬೆಳಗ್ಗೆಯಿಂದ ಮಾತಾಡಿದ್ರಿ ಗುರುವೆ. ವೀರಶೈವ ಧರ್ಮ ಅವನು ಚರ್ಚೆ ಮಾಡಕ್ಕೆ ನಾವೆಲ್ಲ ಕೋರ್ಟಲ್ಲಿ ಕೂತಿಲ್ಲ. ಅವ್ನ ಚರ್ಚೆ ಇದೆಲ್ಲ ಮಾಡಕ್ಕೆ ಕೋರ್ಟ್ ಇದೆ. ಕೋರ್ಟ್ ನಮ್ಮ ಮಠ ಎಲ್ಲ ಹೊಡ್ಕೊಂಡಾದ್ಮೇಲೆ ಅದು ತೀರ್ಪು ಕೊಡೋದು ಬಹಳ ಮುಂದಿನ ದಿನ ಆಗುತ್ತೆ. ಅಲ್ಲಿ ತನಕ ನಾವು ಕಳೆಗೆ ಬಳೆ ಹಾಕೊಳಕಾಯ್ತದೆ. ವೀರಶೈವರು ಇವತ್ತು ವೀರಶೈವ ಮಠಕ್ಕೂ ನಿಮ್ಮ ಆ ಮಠಕ್ಕೆ ದುಕ್ತಾನೆ. ನಾಳೆ ದಿನ ನಮ್ ಕೊಳದ ಮಠ ನಮ್ಮ ಮಠಕ್ಕೆ ಬರ್ತಿದ್ರಪ್ಪ, ನನ್ಗೊಂದು ಬರ್ಕೊಟ್ಟಿದ್ರು ಅಂತ ವಿಡಿಯೋ ಕ್ಲಿಪ್ ಹಾಕ್ತಾನೆ ಅವನು. ಅವಾಗ ನಾವು ಕೊಳದ ಮಠ ಅವ್ನಿಗೆ ಬರ್ಕೊಡ್ತೀರಾ? ನಾಳೆ ಬಂದು ನಿಮ್ ಕೊಳದ ಮಠಕ್ಕೆ ಕೇಳ್ತಾನೆ, ಬರ್ಕೊಡಿ ಬುದ್ಧಿ ನೀವು ಅಂತ ಹೇಳಿದ್ರು ಅಂತ. ನೀವ್ ಯಾವ ಪರಿಹಾರ ಶಕ್ತಿನ ಒಬ್ಬನ ನೇಮಿಸ್ಕೊಂಡಿರ್ತೀರಾ, ಅದಕ್ಕೂ ನಿಮ್ಗೂ ತೊಂದರೆ ಮಾಡಿದ್ರೆ ಏನ್ ಮಾಡ್ತೀರಾ? ಇವನು ವಿಷ ಕೊಂಡ್ಬಿಡ್ತಾನೆ ಅವನು. ಅವನ ಬಗ್ಗೆ ನಾನು ಇವತ್ತು ರೈಟಿಂಗ್ ಕಂಪ್ಲೇಂಟ್ ಪೊಲೀಸ್ನವ್ರಿಗೆ ಹೇಳ್ತಾ ಇದ್ದೀನಿ. ಸ್ವಾಮಿ, ನಮ್ಮ ವೀರಶೈವರಿಗೆ ಅಭದ್ರತೆ ತರಲು ಇವನು ದೊಡ್ಡ ಸಂಚು ಮಾಡಿದಾನೆ. ವೀರಶೈವ ಧರ್ಮಕ್ಕೆ, ವೀರಶೈವ ಸಮಾಜಕ್ಕೆ, ವೀರಶೈವ ಮಠಗಳಿಗೆ ವೀರಶೈವರೇ ಉತ್ತರಾದಿ ಆಗಿರ್ತಕ್ಕಂಥ ಬಹಳ ಜನ ಇದೆ. ಪರಂಪರೆಯಲ್ಲೂ ಬಂದಂತ ಜನ ಇದೆ. ಪಂಚಪೀಠಗಳಿವೆ, ಗುರು ವಿರಕ್ತಿ ಇದೆ, ಸುತ್ತೂರು ಮಠ ಇದೆ. ಇಂಥ ಮಠದಲ್ಲಿ ಸಮಾನತೆ ಇರತಕ್ಕಂಥ ಬುದ್ಧಿ ನಿಮ್ಮ ಮಾತನ್ನ ನಾನು ಒಪ್ಪಲ್ಲ. ದಯವಿಟ್ಟು ನೀವು ನೇರವಾಗಿ ನಮ್ಗೆ ಬೇಕೇ ಬೇಕು. ನಾನು ಇಲ್ಲಿಂದ ನೇರವಾಗಿ ನೀವು ಇದೇ ನಿತ್ಯಾನಂದ ಪರವಾಗಿ ನಾನು ವಹಿಸ್ಕೊಂಡು ಮಾಡ್ಕೊಂಡ್ರೆ ಸೀದಾ ಮಠದ ಮುಂದೆ ಉಪವಾಸ ಸತ್ಯಾಗ್ರಹ ನಾವೆಲ್ಲ ಕೂತ್ಕೊಂಡ್ಬಿಡ್ತೀವಿ. ನೀವು ಬೆಂಬಲ ಇಲ್ಲ, ಅವ್ನು ನಿಮ್ಮ ಹೆಸರು ಮಿಸ್ಯೂಸ್ ಮಾಡ್ತಾವನೆ ಹೇಳಿದಾನೆ, ನಾವು ಅದಕ್ಕೆ ದಾಖಲಾತಿ ಕೊಡ್ತೀವಿ. ನಿಮ್ ಕ್ಲಿಪ್ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಅವ್ನು ಹೇಳ್ತೀನಿ ತಡ್ರಿ, ತಮ್ಮನ್ ಒಂದು ಗಮನಕ್ಕೆ ಹೇಳ್ಬಿಡ್ತೀನಿ. ನಿಮ್ ಕ್ಲಿಪ್ ನೀವು ಮಾತಾಡ್ದಂಗೆ ವಾಯ್ಸ್ ಮಾಡಿ ಕೊಳದು ಮಾಡ್ತವ್ರು ನಿತ್ಯಾನಂದ ಸ್ವಾಮೀಜಿಗೆ ಮಹಾಲಿಂಗಪುರ ಪುಟಕ್ಕೆ ಕೊಡಿ ಸವಾಸ ಮಾಡಿ ಅವ್ರಿಗೆ ಹೊಡ್ಕೊಳ್ಳಿ ಅಂತ ಹೇಳಿದ್ರು ಅಂತ ಹೇಳಿಸ್ಬಿಡ್ತಾನೆ. ನಾಳೆ ದಿನ ಸಮಾಜದವ್ರು ಏನ್ ಮಾಡಕೈತೆ? ಅಂತ ಕ್ರಿಮಿನಲ್ ಅವನು. ಎಂತ ಅಮಾಯಕರಿಗೆ, ಎಂತ ಮಕ್ಕಳಿಗೆ ತಂದೆ ತಾಯಿನೇ ಭೇದ ಮಾಡೋ ವ್ಯಕ್ತಿ ಅವನು. ನಿಮ್ಮನ್ ಮಾಡೋದಿಲ್ವೇ? ಅವನ ಹತ್ರ ಏನ್ ಮಮಕಾರ ಇದೆ, ಏನ್ ಪ್ರೀತಿ ಇದೆ? ಕರ್ನಾಟಕದಲ್ಲಿ ಕನ್ನಡನೇ ಬರಲ್ಲ ಅವನಿಗೆ. ಅವನಿಂದ ಏನ್ ತಿಳ್ಕೊಳ್ಳೋದ? ನಮ್ಮ ವೀರಶೈವ ಮಠ ಅವ್ನು ಯಾರವನು? ಬಸವಾದಿ ಸರಳ ತತ್ರ ಲಿಂಗ ಕಟ್ಕೊಂಡವನು ಅವನು ವೀರಶೈವರಾಗಕ್ಕೆ. ಅವ್ನು ಬ್ರಾಹ್ಮಣನು, ಬ್ರಾಹ್ಮಣ ಸಮಾಜಕ್ಕೆ ಅವಮಾನ, ಪ್ರತಿಯೊಂದು ಸಮಾಜಕ್ಕೂ ಅವಮಾನ, ಮಾನವ ಧರ್ಮಕ್ಕೆ ಅವಮಾನ. ಇವನು ಯಾಕೆ ಬೇಕು ಕರ್ನಾಟಕಕ್ಕೆ? ಬುದ್ಧಿ ನೀವು ಹೇಳ್ಬೇಕಲ್ಲ. ಬುದ್ಧಿ ನಾವು ತಪ್ಪು ಮಾಡಿದ್ರೆ ಹೇಳೋರು ನೀವೇನೆ. ನೀವು ಏನಾದ್ರು ತಪ್ಪು ಮಾಡಿದಾಗ ನಾವು ಹೇಳಿಲ್ಲ, ಅದು ತಪ್ಪಾಗ್ಬಿಡ್ತದೆ. ಇದು ದಯವಿಟ್ಟು ನಾನು ಒಪ್ಪಲ್ಲ ಬುದ್ಧಿ. ನೀವು ದಯವಿಟ್ಟು ಅವ್ನ ಪರವಾಗಿ ಮಾತಾಡೋದು ನಿಲ್ಸ್ಬೇಕು. ದಯವಿಟ್ಟು ಕಾಲ ಹಿಡ್ಕೊತೀನಿ. ದಯವಿಟ್ಟು ಬೇರೆ ಮಾತಾಡಿ. ಇಲ್ಲಿ ನೋಡಿ ಹೇಳ್ತೇನೆ, ನೋಡಿ ಹೇಳ್ತೀನಿ, ನಾವು ಸತ್ಯದ ಪರವಾಗಿ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ. ಅವನು ಮಾಡಿರೋದು ಇವತ್ತಿನ ಈ ಒಂದು ಮಹಾಲಿಂಗೇಶ್ವರ ಮಠದ ಕೈ ಹಾಕಿರೋದು ತಪ್ಪು, ಯಾರೇ ಆಗಿರಲಿ. ಮಹಾಲಿಂಗೇಶ್ವರ ಇವನ್ನೇ ಸೇರಿಸಿ ಸ್ವಾಗತ ಮಾಡ್ತೀವಿ. ನೀವು ಅವ್ನು ಕರ್ನಾಟಕದಿಂದ ಫಸ್ಟ್ ಗಡಿಪಾರ್ ಮಾಡ್ತೀನಿ. ಅವ್ನ ಕೇಳಿ ಹೇಳ್ತೀನಿ, ನಾನು ತಪ್ಪಾಯ್ತು, ನಾನು ಈ ತರ ಹೇಳಿಸಿ ದಯವಿಟ್ಟು. ಇಲ್ಲ ಸ್ವಾಮೀಜಿ, ಇಡೀ ವೀರಶೈವ ಸಮಾಜದ ಅವನು ಕ್ಷಮೆಯನ್ನು ಯಾಚಿಸಬೇಕು. ಅದಕ್ಕೆ ನೇತೃತ್ವ ನೀವೇ ವಹಿಸಬೇಕು. ಚರ್ಚೆನ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.